ಎಲ್ರಿಗೂ ನಮಸ್ಕಾರ. ಒಂದು ಊರಿಗೆ ಬೆಂಕಿ ಹಚ್ಚಲೇಬೇಕು ಅಂತ ಡಿಸೈಡ್ ಮಾಡಿದಾಗ ಏನೇನೆಲ್ಲ ಆಗ್ಬೋದು ಅದೆಲ್ಲ 2 ದಿನಗಳಿಂದ ಮಂಡ್ಯದ ರಸ್ತೆಯಲ್ಲಿ ಕೆರಗೋಡಿನಲ್ಲಿ ಆಗೋಗಿದೆ. ಭಾರತದ ನೆಲದಲ್ಲಿ ಭಾರತದ ಬಾವುಟವನ್ನೇ ಆರಿಸಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ನಿಜವಾದ ದೇಶ ಪ್ರೇಮಿಗಳ ಅಂತ ಇವತ್ತು ಭಾರತದ ಉದ್ದಗಲಕ್ಕೂ ನಾವು ಕೇಳಬೇಕಾಗಿದೆ. ಈ ಬಾವುಟದ ಏನು ವಿಚಾರ ಎಲ್ಲಿಂದ ಆರಂಭ ಆಯಿತು ಅಂತ ಹೇಳಿದ್ರೆ ಫಸ್ಟು ಒಂದು 20 ದಿನದಕ್ಕಿಂತ ಮುಂಚೆ ನನ್ನ ಆ ಸ್ಪಾಟ್ಗೆ ಹೋದಾಗ ಅದು ಬಸ್ ಸ್ಟ್ಯಾಂಡ್ ಜಾಗ, ಮೈನ್ ರೋಡ್ ಈ ಕಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ, ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ ಜಾಗನ ನೋಡೋಕೆ ಹೋದಂಥ ಸಂದರ್ಭದಲ್ಲಿ 4-5 ಜನ ಹುಡುಗರು, ನಾವೆಲ್ಲ ದಿನ ಬೆಳಿಗ್ಗೆ ಎದ್ರು ನೋಡ್ತೀವಿ, ಅವ್ರು ಜನತಾದಳ BJP ಜೊತೆ ಕೂರಿಸ್ಕೊಂಡವ್ರೆ. ಗಡ್ಗಂಬ ಹಾಕ್ತೀವಿ ಅಂತ ಬಂದರು. ಗಡ್ಗಂಬ ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚೆ ಗಡ್ಗಂಬ ಅಂದರೆ ದೇವ್ರ ಮುಂದೆ ಹಾಕ್ತೀವಲ್ಲ, ಕಲ್ಲಲ್ಲಿ ಮಾಡ್ತೀವಲ್ಲ, ಅದು ನಾನು ಹೇಳಿದೆ ಇಲ್ಲೊಂದು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತ ಇದ್ದೀವಿ. ಈ ಗಡ್ಗಂಬ ಹಾಕಿದ್ರೆ ಇಲ್ಲಿ ತೊಂದರೆ ಆಗಲ್ವಾ, ನೀವು ನೋಡಿ ಬೇರೆ ಪ್ಲೇಸ್ ನೋಡ್ಕೊಳ್ಳಿ, ಅದು ನಾನು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದೀವಿ, ಬೇರೆ ನೋಡ್ಕೊಳ್ಳಿ. ನಾನು ಸೆಷನ್ಗೆ ಹೋಗ್ತಾ ಇದ್ದೀನಿ, ಸೆಷನ್ ಬಂದಾದಮೇಲೆ ಬಸ್ ಸ್ಟ್ಯಾಂಡ್ಗೆ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ. ನಾನು ಹೇಳಿದೆ 2 ದಿನಕ್ಕೆ KSRTC ಅಧಿಕಾರಿಗಳು ಹೋಗಿ ಆ ಜಾಗ ನೋಡ್ಕೊಂಡ್ಬಂದರು, ಇನ್ಸ್ಪೆಕ್ಷನ್ ಮಾಡಿದ್ರು. ಇವರು ಇದ್ದಕ್ಕಿದ್ದಂಗೆ ಒಂದು ಅಪ್ಲಿಕೇಶನ್ನ ಗ್ರಾಮ ಪಂಚಾಯತಿಗೆ ಕೊಟ್ಟರು. ನಾವು ಗೌರಿಶಂಕರ ಟ್ರಸ್ಟ್ ಹೆಸರಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಲೆಟ್ರ್ ಕೊಟ್ಟರು. ನಾವು ಭಾರತದ ಬಾವುಟವನ್ನು ಮತ್ತು ಕನ್ನಡದ ಬಾವುಟವನ್ನು ಹಾಕಬೇಕು ಅಂತಿದ್ದೀವಿ, ನಮಗೆ ಜಾಗ ಕೊಡಿ ಅಂತ. ಈ ಗ್ರಾಮ ಪಂಚಾಯತಿಯವರು ಅವರ ವ್ಯಾಪ್ತಿಯಲ್ಲಿ ಏನೇನು ಮಾಡ್ಬೋದಲ್ಲ ಮಾಡಿ ಒಂದು ಅನುಮತಿ ಪತ್ರವನ್ನು ಅವ್ರಿಗೆ ಕೆಲವು ನಿಬಂಧನೆಗಳನ್ನು ಹಾಕಿ ಕೊಟ್ಟರು. ಕರ್ನಾಟಕದ ಬಾವುಟ ಮತ್ತು ರಾಷ್ಟ್ರಧ್ವಜದ ಬಾವುಟ ಮಾತ್ರ ಹಾಕಬೇಕು, ಮತ್ತು ಯಾವುದೇ ಗಲಭೆಗಳಿಗೆ ಅವಕಾಶ ಮಾಡ್ಕೊಬಾರ್ದು, ಮತ್ತು ಯಾವುದೇ ಧಾರ್ಮಿಕ ಅದು ರಾಜಕೀಯ ಬಾವುಟಗಳನ್ನ ಹಾಕಬಾರ್ದು ಅಂತೇಳಿ ಅವ್ರಿಗೆ ಷರತ್ತುಬದ್ಧ ಇದನ್ನು ಕೊಟ್ಟರು. 18ನೇ ತಾರೀಕು ಇವರು ಬಾವುಟನ ಈ ಜನವರಿ 18ನೇ ತಾರೀಕು ಬಾವುಟ ಹಾಕ್ತೀವಿ ಅಂತ ಹೋದರು. ಈ ಬಾವುಟ ಹಾಕೋಕ್ಕೆ ಹೋದಾಗ 18ನೇ ತಾರೀಕು ಆ ಕಂಬನೆಲ್ಲ ನಿಲ್ಲಿಸಿದ್ರು. 20ನೇ ತಾರೀಕು ಒಂದು ಕಾರ್ಡ್ನ ಪ್ಲೇ ಮಾಡಿದ್ರು. ಹಣ ಯಾರಿಗೆ ಪಂಚಾಯತಿಯವ್ರ ಹತ್ರ. ಇಡೀ ದೇಶದಲ್ಲಿ ಕೇಸರಿ ಧ್ವಜ ಹಾಕ್ತಾ ಇದ್ದಾರೆ ಅಯೋಧ್ಯೆ ದಿನ, ನಾವು 2 ದಿನ ಕೇಸರಿ ಧ್ವಜ ಹಾಕೊತೀವಿ, ಆಮೇಲೆ ತೆಗೆದು ಭಾರತದ ಬಾವುಟ ಹಾಕ್ತೀವಿ ಅಂತೇಳಿ ಕೇಸರಿ ಧ್ವಜನ ಹಾಕೋದು 2 ದಿನ. ಹಾಕಿದ ಮೇಲೆ PDO ಹೇಳಿದ್ರು, ನೋಡಿ ನೀವು ಭಾರತದ ಬಾವುಟಕ್ಕೆ ಪರ್ಮಿಷನ್ ತೊಗೊಂಡಿದ್ದೀರಾ, ಇದು ತಪ್ಪು. ಪಂಚಾಯತಿ ಅಧ್ಯಕ್ಷರು ಅವರಿಬ್ಬರು ಹೋಗಿ ಹೇಳಿದ್ರು, ಇದು ತಪ್ಪು, ನೀವು ಹಾಕೋದು. 23ಕ್ಕೆ ಇಲ್ಲ, ಇನ್ನು 2 ದಿನ 25ನೇ ತಾರೀಕು ಹಾಕೊಳ್ತೀವಿ ಅಂತ. ಅವತ್ತೇ 23ನೇ ತಾರೀಕು ಅವತ್ತೇ ಅಲ್ಲಿನ ಲೋಕಲ್ ಸಬ್ ಇನ್ಸ್ಪೆಕ್ಟ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ನೇತೃತ್ವದಲ್ಲಿ ನೀವು ಮಾಡ್ತಿರೋ ತಪ್ಪು, ಇದು ಸರಿಯಲ್ಲ ಅಂತ ಹೇಳಿದಕ್ಕೆ, ಇಲ್ಲ 25ನೇ ತಾರೀಕು ನಾವು ಇಳಿಸ್ಬಿಡ್ತೀವಿ, ಅವತ್ತು ನಾವು ಭಾರತದ ಬಾವುಟ ಹಾಕ್ತೀವಿ ಅಂತ ಹೇಳಿದ್ರು. ಆ 23ನೇ ತಾರೀಕು ಅಲ್ಲಿನ ಲೋಕಲ್ ಸ್ಥಳೀಯ DSSನ ಕಾರ್ಯಕರ್ತರು ಬಂದು, ನೀವು ಇವ್ರಿಗೆ ಗೌರಿಶಂಕರ ಟ್ರಸ್ಟ್ಗೆ ಕೇಸರಿ ಧ್ವಜ ಹಾಕಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ನಾವು ನಮ್ಮ ಅಂಬೇಡ್ಕರ್ ಧ್ವಜ ಹಾಕ್ತೀವಿ ಅಂತೇಳಿ ಒಂದು ಪರ್ಮಿಷನ್ ಕೊಡಿ ಅಂತ ಅಪ್ಲಿಕೇಶನ್ ಕೊಟ್ಟರು. ಅವರಾದ ನಂತರ ಕುವೆಂಪು ಸಂಘದವ್ರು ಬಂದು ಕುವೆಂಪು ಸ್ಟ್ಯಾಚು ಹಾಕೋಕ್ಕೆ ಪರ್ಮಿಷನ್ ಕೊಡಿ ಅಂದರು. ಅವರಾದ ನಂತರ ಒಕ್ಕಲಿಗ ಸಮುದಾಯದವ್ರು ಬಂದು ಕೆಂಪೇಗೌಡ ಸ್ಟ್ಯಾಚು ಹಾಕಬೇಕು ಅಂತೇಳಿ ಇದೆಲ್ಲ ಇಲ್ಲೇ ಇದೆ, ಯಾರ್ಯಾರು ಅರ್ಜಿಗಳು ಕೊಟ್ಟಿದ್ದಾರೆ. ಅವರು ನಾವು ಕೆಂಪೇಗೌಡ ಸ್ಟ್ಯಾಚು ಹಾಕಬೇಕು ಅಂದರು. ಇನ್ನು ರೈತ ಸಂಘದವ್ರು ಬಂದು ರೈತ ಸಂಘದ ಬಾವುಟ ಹಾಕ್ತೀವಿ ಅಂದರು. ನಂತರ ಕುರುಬ ಸಂಘದವ್ರು ಬಂದು ನಾವು ಸಂಗೊಳ್ಳಿ ರಾಯಣ್ಣನ ಬಾವುಟ ಹಾಕಬೇಕು, ಪರ್ಮಿಷನ್ ಕೊಡಿ ಅಂತ. ಇದು ತಕರಾರು ಸ್ಟಾರ್ಟ್ ಆಯಿತು.